ಯಾಕಂದ್ರೆ ಡಾಂಬಿಕೆ ಭಕ್ತಿ ಮಾಡೋರು ಬೈದ್ ಬಿಡ್ತಿದ್ರು ಮುಚ್ಚಾರಲ್ರಿ, ಬೈತಿರಲ್ರಿ. ನಡಿ ನಾನು ಮುಂದೆ ಕುಂದ್ರಬೇಡ ಎದ್ದು ಹೋಗಿಬಿಡು ಅಂತ ಇಲ್ಲ ಬಂದೆ ಅಂತ ಹೇಳ್ತಿದ್ರು. ಹೌದಲ್ಲ? ಹೌದು. ಡಾಂಬಿಕೆ ಭಕ್ತಿ ನಿನಗ ಬರಲಿಲ್ಲ ಸರಿಯ, ನೇರ ನಿಷ್ಠುರು ಮತ ನಿನ್ನಯ ಗುರಿಯ. ಯಾಕಂದ್ರ ಅಪ್ಪ ಅವ್ರ ಅಗಲಿ ಹೋಗ್ಯಾರಂತ ಇದು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲಲ್ರಿಪ್ಪ, ಇಲ್ಲ. ಸತ್ಯ ಶರಣರು ಸತ್ತಾರನ ಬೇಡ, ಹುಟ್ಟ್ಯಾರ ಹುಟ್ಟುತ್ತಾರ ಮತ್ತೊಂದು ಯುಗದಾಗ, ತೊಟ್ಟುತ್ತಾರ ಮತ್ತೊಂದು ಅವತಾರ. ಅಡಿಯಪ್ಪ ಮಾರ್ಯಾರು ಹೋಗ್ಯಾರಂದ್ರೆ ನಾವ್ ಹೆಂಗ ದಿನ ಅಂಗಿ ಕಳೆದ ಅಂಗಿ ಹಾಕೋತೀವಿ, ಹಂಗ ಒಂದ್ ಹಳಿ ದೇಹ ಬಿಟ್ಟು ಮತ್ತೆ ಒಂದು ಹೊಸ ದೇಹ ತಗೊಂಡು ಬರೋರು ನಾವೆಲ್ಲಾರು ತರ ಕೇಳಿರಿ. ಯಾರು ಭಕ್ತಿದಿಂದ
ಅಡಿಯಪ್ಪ ಮುತ್ಯಾರ ನೆನೆಸ್ಕೊತಿರ್ತೀರಿ. ಹೌದು. ಅವರವರ ಭಾವಕ್ಕೆ ಅವರವರ ತರನಾಗಿ ಪರಮಾತ್ಮ ತಮಗೆಲ್ಲರಿಗೂ ಭೇಟಿ ಆಗ್ತಿರ್ತಾನಂತ ಎಲ್ಲರೂ ದುಃಖ ಮಾಡೋದು ಅವಶ್ಯಕತೆ ಇಲ್ಲ. ಆಗಿನ ಕಾಲದೊಳಗೆ ಶರಣ ಮಾಳಿಂಗರಾಯರವರೆಲ್ಲ ದೇಹ ತ್ಯಾಗ ಮಾಡಿ ಹೋಗಿದ್ದಾರೆ. ಮಗಳು ಕೂಡ ಎಲ್ಲಪ್ಪ ಮಾರದರು ಕೂಡ ಹೋಗಿದ್ದಾರೆ. ಅವ್ರ ಕೀರ್ತಿ ಉಳಿದೈತರ ಜಗತ್ತೊಳಗೆ. ಹಂಗ ಅಡಿಯಪ್ಪ ಮುತ್ಯವರು ಕೂಡ ಕೀರ್ತಿ ಜಗತ್ತೊಳಗೆ ಅದರಾಮಾಗಿ ಉಳಿಸಿ ಹೋಗಿದ್ದಾರೆ. ಮತ್ತೊಂದು ಅವತಾರ ತೊಟ್ಟಿ ಬರೋವ್ರದಾರ ಗುರ್ತು ಹಿಡಿಬೇಕಷ್ಟೇ. ಹೌದು, ಇರ್ಲಿ, ಬಹಳ ಮಾತಾಡೋದಿಲ್ಲ. ಏನೋ ಇದು ಸತ್ಯ